ವೀಕ್ಷಕರೇ, ತಥಾಗತ ಆನ್ಲೈನ್ ತರಗತಿಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕ ರೂರಲ್ ವಾಟರ್ ಸಪ್ಲೈ ವತಿಯಿಂದ ನಡೆದತಕ್ಕಂಥ JEE ಜೂನಿಯರ್ ಇಂಜಿನಿಯರ್ ಸಿವಿಲ್ ಪರೀಕ್ಷೆಯ ಜನರಲ್ ನಾಲೆಜ್ ಪೇಪರ್ 1 ಕೀ ಆನ್ಸರನ್ನು ನೋಡೋಣ. ಇದರಲ್ಲಿ ಈ ವಿಡಿಯೋದಲ್ಲಿ ನಾವು ಕೇವಲ ಪ್ರತಿ ಪ್ರಶ್ನೆಗೆ ಕೀ ಆನ್ಸರನ್ನು ಹೇಳ್ತೇವೆ. ಉತ್ತರ ಎಕ್ಸ್ಪ್ಲನೇಷನ್ ಎಲ್ಲ ಈ ವಿಡಿಯೋದಲ್ಲಿ ಇರೋಲ್ಲ. ಎಕ್ಸ್ಪ್ಲನೇಷನನ್ನು ನಾವು ಮತ್ತೊಂದು ವಿಡಿಯೋದಲ್ಲಿ ಮಾಡೋಣ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಪಶ್ಚಿಮ ಘಟ್ಟಗಳನ್ನು ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ಗಳಾಗಿ ನಿರ್ದಿಷ್ಟಪಡಿಸಲಾಗಿದೆ. ಇಲ್ಲಿ ಅಪಾಯದಂಚಿನಲ್ಲಿರುವ ಪ್ರಾಣಿಗಳು ಈ ಕೆಳಕಂಡಂತೆ ಕಂಡುಬರುತ್ತವೆ. ಅಪಾಯದಂಚಿನಲ್ಲಿರುವ ಅಂದರೆ ಎಂಡೇಂಜರ್ಡ್ ಆ್ಯನಿಮಲ್ಸ್ ಯಾವ್ಯಾವ ಕಂಡುಬರುತ್ತವೆ ಅಂತ ಕೇಳಿದ್ದಾರೆ. ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಸಿಂಹದ ಬಾಲದ ಮೆಕ್ಯಾಕೋ ಅಂದರೆ ಲಾವೆನ್ ಟೇಲೆಡ್ ಮೆಕ್ಯಾಕೋ, ನಂತರ ಕುಲ್ಲದ ಕೋತಿ, ನಂತರ ಡೋಲೆ, ನೀಲಗಿರಿ ಲಂಗೂರ್ ಹಾಗೂ ನೀಲಗಿರಿ ಥಾರ್. ಇವು 4 ಪ್ರಾಣಿಗಳು ವೆಸ್ಟರ್ನ್ ಘಾಟ್ಸಲ್ಲಿ ಲಭ್ಯವಿರುತ್ತವೆ. ಮುಂದಿನ ಪ್ರಶ್ನೆ, ಅಕ್ಕಪಕ್ಕ 2 ಪರಿಸರ ವ್ಯವಸ್ಥೆಗಳ ನಡುವಿನ ಭಾಗದಲ್ಲಿ ಕಂಡುಬರುವ ಹೆಚ್ಚುವರಿ ಜೀವ ಪ್ರಭೇದದ ಇರುವಿಕೆಗೆ ಯಾವ ಎಫೆಕ್ಟ್ ಅಂತ ಕರೀತಾರೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎಡ್ಜ್ ಎಫೆಕ್ಟ್, ಎಡ್ಜ್ ಪರಿಣಾಮ. ಆಪ್ಷನ್ 4 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ, ಮಸನೆಕೇರಿ ಪ್ರದೇಶದಲ್ಲಿನ ವನಡಿಫೆರಸ್ ಮ್ಯಾಗ್ನೆಟೈಟ್ ನಿಕ್ಷೇಪಗಳಿಂದ ತಾಮ್ರದ ಉತ್ಪಾದನೆಯಾಗುತ್ತಿದ್ದು ಇದು ಕರ್ನಾಟಕದ ಯಾವ ಜಿಲ್ಲೆಗೆ ಸಂಬಂಧಿಸಿದೆ? ಇದು ಸ್ನೇಹಿತರೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಆಪ್ಷನ್ 3 ಶಿವಮೊಗ್ಗ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, ಇಲ್ಲಿ ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಪಟ್ಟಿ 1 ಪಟ್ಟಿ 2ರಲ್ಲಿ ಪಟ್ಟಿ 1 ವಿವಿಧ ಕಾಯ್ದೆಗಳ ಬಗ್ಗೆ ಹಾಗೂ ಪಟ್ಟಿ 2ರಲ್ಲಿ ಆ ಕಾಯ್ದೆಯನ್ನು ಅನುಷ್ಠಾನಗೊಂಡಿರುವ ವರ್ಷಗಳ ಬಗ್ಗೆ ಕೊಟ್ಟಿದ್ದಾರೆ. ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರ. ಆಪ್ಷನ್ 1 ಸರಿಯಾದ ಉತ್ತರ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 1972, ನಂತರ ಪರಿಸರ ಸಂರಕ್ಷಣಾ ಕಾಯ್ದೆ 1986 1986, ತದನಂತರ ಅರಣ್ಯ ಸಂರಕ್ಷಣಾ ಕಾಯ್ದೆ ಆಪ್ಷನ್ 1 1980 ಹಾಗೂ ಕೊನೆಯದಾಗಿ ನೀರು ಮಾಲಿನ್ಯ ತಡೆಗಟ್ಟುವ ನಿಯಂತ್ರಣ ಕಾಯ್ದೆ 1974. ಓಕೆ, ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ, ಆಪ್ಷನ್ 1 ಸರಿಯಾದ ಉತ್ತರ. 3, 4, 1, 2. ಮುಂದಿನ ಪ್ರಶ್ನೆ, ಕರ್ನಾಟಕದ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಕೊಟ್ಟಿರುವ 2 ಹೇಳಿಕೆ ಕೂಡ ಸರಿಯಾಗಿವೆ ಸ್ನೇಹಿತರೆ. 2 ಹೇಳಿಕೆ ಕೂಡ ಸರಿಯಾಗಿದೆ. 24.1 TMC ಮಾನ್ಸೂನ್ ಸಮಯದಲ್ಲಿ ಮಾತ್ರ ಅದನ್ನು ಹೊಳೆಗಳಿಂದ ಎತ್ತಿ ಕುಡಿಯುವ ನೀರಿಗಾಗಿ ಬಳಸುವಂಥ ಯೋಜನೆ. ನಂತರ ಇಲ್ಲಿ ಗುರುತಿಸಲಾದ ಸ್ಥಳಗಳಲ್ಲಿ ಎತ್ತಿನಹೊಳೆ, ಕಾಡು ಮನೆ ಹೊಳೆ, ಕೆರೆ ಹೊಳೆ ಮತ್ತು ಹೊಂಗಡ ಹಳ್ಳ ಹೊಳೆಗಳ ಅಡ್ಡಲಾಗಿ 8 ಆಣೆಕಟ್ಟುಗಳನ್ನು ನಿರ್ಮಿಸುವ ಯೋಜನೆಯನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, 2020 ಪದ್ಮಶ್ರೀ ಪ್ರಶಸ್ತಿಯ ಸ್ವೀಕೃತರು ಒಬ್ಬ ಜಾನಪದೀಯ ಪರಿಸರವಾದಿಯಾಗಿದ್ದು ತಾವೊಬ್ಬರು 1 ಲಕ್ಷಕ್ಕಿಂತಲೂ ಹೆಚ್ಚು ಅಂಕೋಲಾ ತಾಲೂಕಿನಲ್ಲಿ ಮರಗಳನ್ನು ನೆಟ್ಟಿದ್ದು ಇವರನ್ನು ಎನ್ಸೈಕ್ಲೋಪೀಡಿಯಾ ಫಾರೆಸ್ಟ್ ಎಂದು ಕರೆದಿದ್ದಾರೆ. ನಾವು ಹಿಂದಿನ ಪ್ರಶ್ನೆ ಪತ್ರಿಕೆ ಹಾಗೂ ನಮ್ಮ ಕರೆಂಟ್ ಅಫೇರ್ಸಲ್ಲಿ ಈ ಪ್ರಶ್ನೆಯನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಎನ್ಸೈಕ್ಲೋಪೀಡಿಯಾ ಫಾರೆಸ್ಟನ್ನು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಬಿ ತುಳಸಿಗೌಡ. 7ನೇ ಪ್ರಶ್ನೆ, ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಪೂರೈಕೆಯ ಗುರಿಗಾಗಿ ಕರ್ನಾಟಕ ಸರ್ಕಾರವು ಕಳಸಾ-ಬಂಡೂರಿ ನಾಲಾ ಯೋಜನೆಯನ್ನು ಕೈಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಾವಿ, ಬಾಗಲಕೋಟೆ, ಧಾರವಾಡ ಹಾಗೂ ಗದಗ. ಆಪ್ಷನ್ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ, ಕರ್ನಾಟಕದ ಹೆಚ್ಚಿನ ಭಾಗವು ಕೆಳಗಿನ ಯಾವುದರಿಂದ ಮಳೆಯನ್ನು ಪಡೆಯುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ನೈಋತ್ಯ ಮಾನ್ಸೂನ್. ಮುಂದಿನ ಪ್ರಶ್ನೆ, 2020 ವರ್ಷದಲ್ಲಿ ಸಂವಿಧಾನಕ್ಕೆ ಮಾಡಲಾದ 104ನೇ ತಿದ್ದುಪಡಿ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇಲ್ಲಿ 1ನೇ ಹೇಳಿಕೆ, ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ
SC/STಗಳಿಗಾಗಿ ಸ್ಥಾನಗಳ ಮೀಸಲಾತಿಯನ್ನು 70 ವರ್ಷದಿಂದ 80 ವರ್ಷಕ್ಕೆ ವಿಸ್ತರಿಸಲಾಯಿತು. ಇದು ಸರಿಯಾಗಿದೆ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಗಳ ಮೀಸಲಾತಿಯನ್ನು ಸ್ಥಾನಗಳನ್ನು ತೆಗೆದುಹಾಕಿದೆ. ಇದು ಕೂಡ ಸರಿಯಾಗಿದೆ. ಇಲ್ಲಿ ಮೂರನೇ ಹೇಳಿಕೆ ಗಮನಿಸಿ. 334 ಆರ್ಟಿಕಲನ್ನು ಜನವರಿ 25, 2019 ಪಾಸ್ ಮಾಡಲಾಗಿದೆ. ಇದು ತಪ್ಪಾಗಿದೆ ಸ್ನೇಹಿತರೆ. ಡಿಸೆಂಬರ್ 2019 ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಜನವರಿ 2020 ಈ ಬಿಲ್ಲನ್ನು ಅಮೆಂಡ್ಮೆಂಟ್ ಮಾಡಿ ತಿದ್ದುಪಡಿ ಮಾಡಿ ಆ್ಯಕ್ಟ್ ಆಗಿ ನಮ್ಮ ಪ್ರೆಸಿಡೆಂಟ್ ಅಸೆಂಟ್ ಕೊಟ್ಟ ನಂತರ ಆ್ಯಕ್ಟ್ ಆಗಿತ್ತು. 104ನೇ ಅಮೆಂಡ್ಮೆಂಟ್ ಆ್ಯಕ್ಟ್ ಜನವರಿ 2020 ಬಂದಿದ್ದ ಕಾರಣದಿಂದ ಮೂರನೇ ಹೇಳಿಕೆ ತಪ್ಪಾಗಿದ್ದು ಇಲ್ಲಿ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಆಪ್ಷನ್ 4 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ EMPRI ಇದರ ವಿಸ್ತೃತ ರೂಪ. ಆಪ್ಷನ್ 4 ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಪಾಲಿಸಿ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ. ಗ್ರಾಮೀಣ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ನಿಧಿ RIDF ಈ ಕೆಳಕಂಡ ಯಾವ ಹಣಕಾಸು ಸಂಸ್ಥೆಯ ಮೂಲಕ ಕಾರ್ಯನಿರ್ವಹಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ನಬಾರ್ಡ್. ಆಪ್ಷನ್ ಎ ನಬಾರ್ಡ್ ಸರಿಯಾದ ಉತ್ತರ. 36ನೇ ರಾಷ್ಟ್ರೀಯ ಕ್ರೀಡಾಕೂಟಗಳು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು? ಇದು ಕರೆಂಟ್ ಅಫೇರ್ಸ್ ಕ್ವಶನ್. ಆಲ್ರೆಡಿ ನಮ್ಮ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದು ಗುಜರಾತ್ನಲ್ಲಿ ನಡೆದಿದೆ. ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ನಡೆದಿದೆ. 13ನೇ ಪ್ರಶ್ನೆ. ನಗರ ಉದ್ಯೋಗ ಖಾತ್ರಿ ಯೋಜನೆ 2022 ಯಾವ ರಾಜ್ಯ ಪರಿಚಯಿಸಿತು? ಇದು ಕೂಡ ನಮ್ಮ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಕ್ವಶನ್ ಕೇಳಿದ್ದೀವಿ ನಾವು. ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ಸರಿಯಾದ ಉತ್ತರ. 14ನೇ ಪ್ರಶ್ನೆ. ಮೇ 2020 ಭಾರತದ ಯಾವ ಕಾರ್ಯಕ್ರಮವು ಮಾನವೀಯ ನೆರವು ವಿಪತ್ತು ಕಾರ್ಯಾಚರಣೆ ಒದಗಿಸಿತು? ಓಕೆ, ಇದು ಕೂಡ ನಮ್ಮ ವಿಡಿಯೋದಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ 2 ಮಿಷನ್ ಸಾಗರ ಮೂಲಕ ಭಾರತ ದೇಶವು ಕೋವಿಡ್ಗೆ ಸಂಬಂಧಿಸಿದಂಥ ಲಸಿಕೆ ಹಾಗೂ ಕೋವಿಡ್ ಉಪಕರಣಗಳನ್ನು ಬೇರೆ ದೇಶಗಳಿಗೆ, ಇಂಡಿಯನ್ ಓಷನ್ ಸುತ್ತಮುತ್ತ ಇರುವ ದೇಶಗಳಿಗೆ ನೀಡುವ ಒಂದು ಯೋಜನೆ ಮಿಷನ್ ಸಾಗರ್. ಕುಟುಂಬಗಳಿಗೆ ಪರಿಹಾರವಾಗಿ ಗ್ರಾಮೀಣ ಭಾಗದಲ್ಲಿ ಮನೆಗಳ ನಿರ್ಮಾಣಕ್ಕಾಗಿ ಯಾವ ಮಸೂದೆಯನ್ನು ಕರ್ನಾಟಕ ವಿಧಾನಸಭೆ ಸೆಪ್ಟೆಂಬರ್ 20, 2022 ಮಂಡಿಸಿತು? ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಪೌರಾಡಳಿತ ತಿದ್ದುಪಡಿ ಮಸೂದೆ 2022 ಕರ್ನಾಟಕ ಮುನ್ಸಿಪಾಲಿಟಿ ಅಮೆಂಡ್ಮೆಂಟ್ ಆ್ಯಕ್ಟ್ 2022. ಆಪ್ಷನ್ 1 ಸರಿಯಾದ ಉತ್ತರ. 16ನೇ ಪ್ರಶ್ನೆಗೆ ಮುಂದಿನ 16ನೇ ಪ್ರಶ್ನೆ. ಜನವರಿ 2021 ಆಯೋಜಿಸಲಾದ 16ನೇ ಪ್ರವಾಸಿ ಭಾರತೀಯ ದಿವಸದ ಕೊಡುಗೆ ಏನು? ಅಂದರೆ ಥೀಮ್ ಏನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆತ್ಮನಿರ್ಭರ ಭಾರತ. 17ನೇ ಪ್ರಶ್ನೆ. ಕೆಳಗಿನ ಯಾವ ನಗರದಲ್ಲಿ 40ನೇ ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳವನ್ನು ನವೆಂಬರ್ 14ರಿಂದ 27, 2021 ಆಯೋಜಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ನ್ಯೂ ಡೆಲ್ಲಿಯನ್ನು ಟ್ರೇಡ್ ಫೇರ್ ಆರ್ಗನೈಸರ್ ಆಗಿತ್ತು. ಮುಂದಿನ ಪ್ರಶ್ನೆ. ಜುಲೈ 2021 ಕೆಳಗಿನ ಯಾವ ರಾಷ್ಟ್ರದೊಂದಿಗೆ ಜಂಟಿಯಾಗಿ ಭಾರತ ಸರ್ಕಾರವು ಭೀಮ್ UPI ಯೋಜನೆಯನ್ನು ಜಾರಿಗೊಳಿಸಿತ್ತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಭೂತಾನ್. ಜುಲೈ 2021 ಕೇಳಿದ್ದಾರೆ, ಆದ್ದರಿಂದ ಇದಕ್ಕೆ ಭೂತಾನ್ ಸರಿಯಾಗಿದೆ. ನಂತರ 2021 ನವೆಂಬರಲ್ಲಿ ನೇಪಾಳ ಕೂಡ ಮಾಡಲಾಗಿತ್ತು, ಆದರೆ ಜುಲೈ 2021 ಕೇಳಿದ್ದ ಕಾರಣದಿಂದ ಇದಕ್ಕೆ ಸರಿಯಾದ ಉತ್ತರ ಭೂತಾನ್. 19ನೇ ಪ್ರಶ್ನೆ. ಭಾರತದಲ್ಲಿ ಡಿಸೈನಿಂಗ್ ಇನೋವೇಟಿವ್ ಸೊಲ್ಯೂಷನ್ಸ್ ಆ್ಯಂಡ್ ಹೋಲಿಸ್ಟಿಕ್ ಆಕ್ಸೆಸ್ ಟು ಜಸ್ಟಿಸ್ ದಿಶಾ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದಕ್ಕೆ ಸ್ನೇಹಿತರಿಗೆ ಸರಿಯಾದ ಉತ್ತರ ಬಿ ಮತ್ತು ಸಿ ಎರಡೂ ಕೂಡ ಸರಿಯಾಗಿದೆ. 1ನೇ ಹೇಳಿಕೆ ತಪ್ಪಾಗಿದೆ. ಯಾಕೆ ಎಂದರೆ ಇದು 2020ರಿಂದ 25 ಅಲ್ಲ, 2021ರಿಂದ 2026 ಅವಧಿಗೆ ಮಾಡುವ ಒಂದು ಯೋಜನೆ ಇದು. 2021ರಿಂದ 2026. ಆದ್ದರಿಂದ ಬಿ ಮತ್ತು ಸಿ ಸರಿಯಾಗಿದೆ. ಆಪ್ಷನ್ 2 ಸರಿಯಾದ ಉತ್ತರ. 20ನೇ ಪ್ರಶ್ನೆ. ನವೆಂಬರ್ 2021 ನವೆಂಬರ್ 15 ಜನಜಾತಿಯ ಗೌರವ ದಿವಸ ಎಂದು ಘೋಷಿಸಲಾಯಿತು. ಕೆಳಗಿನ ಯಾರ ನೆನಪಿಗಾಗಿ ಇವರು ಅರ್ಪಿಸಲಾಗಿದೆ? ಇದು ಧೈರ್ಯವಂತ ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರು.
ಓಕೆ, ಟ್ರೈಬಲ್ ಹೋರಾಟಗಾರರು ಇರ್ತಾರಲ್ಲ ಅವರ ಅರ್ಪಣೆಗಾಗಿ ಈ ಜನಜಾತಿಯ ಗೌರವ ದಿವಸ್ ಬಿರ್ಸಾ ಮುಂಡಾ ಅವರ ಜನ್ಮದಿನದಂದು ನವೆಂಬರ್ 15ರಂದು ಜನಜಾತಿಯ ಗೌರವ ದಿವಸ್ ಅಂತ ಆಚರಿಸಲಾಗಿದೆ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4. 21ನೇ ಪ್ರಶ್ನೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ತಿಳಿಸಿಕೊಟ್ಟಿದ್ವಿ. ಇಲ್ಲಿ ನೋಡಿ 2025ರ ಅಂತ್ಯಕ್ಕೆ ಶಾಲಾ ಶಿಕ್ಷಣದಲ್ಲಿ 100ರಷ್ಟು ಒಟ್ಟು ದಾಖಲಾತಿ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪ್ರೌಢಶಾಲಾ ಮಟ್ಟದವರೆಗೆ. ಇದು ಒಂದನೇ ಹೇಳಿಕೆ ಸ್ನೇಹಿತರೆ ತಪ್ಪಾಗಿದೆ. ಯಾಕಂದರೆ ಇದು 2025ರ ಗುರಿ ಅಲ್ಲ, ಇದು 2030ರವರೆಗಿನ ಗುರಿ. ಇದು 2030ರವರೆಗೆ 100% GER ಗ್ರಾಸ್ ಎನ್ರೋಲ್ಮೆಂಟಲ್ ರೇಷೋ ಅಂತ ಕರೀತಾರೆ ಅದಕ್ಕೆ. ಓಕೆ, ಆದ್ದರಿಂದ ಒಂದನೇ ಹೇಳಿಕೆ ತಪ್ಪಾಗಿದೆ. ಎರಡನೇ ಹೇಳಿಕೆ ಸರಿಯಾದ ಕಾರಣದಿಂದ 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಸಿ ಡಿ ಸರಿಯಾದ ಉತ್ತರ. ಒಂದನೇ ಹೇಳಿಕೆ ತಪ್ಪಾಗಿದೆ. ಆಪ್ಷನ್ 1 ಸರಿಯಾದ ಉತ್ತರ. 22ನೇ ಪ್ರಶ್ನೆ, ಕೇಂದ್ರ ಬಜೆಟ್ 2021-22ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದರಲ್ಲಿ ಸ್ನೇಹಿತರೆ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿವೆ. ಆಪ್ಷನ್ 2 ಸರಿಯಾದ ಉತ್ತರ. 23ನೇ ಪ್ರಶ್ನೆ, ತೆಳುವಾದ ಫಿಲ್ಮ್ಗಳಲ್ಲಿ ಡ್ಯಾಶ್ ಕಾರಣದಿಂದ ಬಣ್ಣವು ಗೋಚರಿಸುತ್ತದೆ. ನಮ್ಮ ಸೈನ್ಸ್ ವಿಡಿಯೋದಲ್ಲಿ ಈ ಆಪ್ಟಿಕ್ಸ್ ಬೆಳಕಿನ ಬಗ್ಗೆ ಹೇಳಿದ್ವಿ ನಾವು. ಇದಕ್ಕೆ ಸರಿಯಾದ ಉತ್ತರ ಬೆಳಕಿನ ವ್ಯತಿಕರಣ. ವೆರಿ ಸಿಂಪಲ್, ಇದು ಇಂಟರ್ಫರೆನ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಆಪ್ಷನ್ 1 ಸರಿಯಾದ ಉತ್ತರ. 24ನೇ ಪ್ರಶ್ನೆ, ಗಣರಾಜ್ಯೋತ್ಸವ ದಿನ 2021ರಂದು ಘೋಷಿಸಲಾದ ಪದ್ಮ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಯನ್ನು ಪರಿಗಣಿಸಿ. ಇಲ್ಲಿ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ 1 ಎ ಬಿ ಮತ್ತು ಡಿ ಸರಿಯಾದ ಉತ್ತರ. ಆಪ್ಷನ್ ಸಿ ತಪ್ಪಾಗಿದೆ. ಮೂರನೇ ಹೇಳಿಕೆ ತಪ್ಪಾಗಿದೆ, ಮೂರನೇ ಮ್ಯಾಚಿಂಗ್ ತಪ್ಪಾಗಿದೆ. ಆದ್ದರಿಂದ ABD ಸರಿಯಾದ ಉತ್ತರ. ಮೊಹಮ್ಮದ್ ಮೊಹಸಿನ್ ಸರ್ವೋತ್ತಮ ಜೀವ ರಕ್ಷಣಾ ಪದಕ, ಇವರು ಕೇರಳದವರು, ಬಾಲಕ. ಓಕೆ, ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ, ಆರ್ಕಿಯಾಲಜಿಕಲ್ ಸ್ಯಾಂಪಲ್ ವಯೋಮಾನವನ್ನು ನಿರ್ಧರಿಸುವಲ್ಲಿ ಬಳಸುವ ರೇಡಿಯೋ ಐಸೋಟೋಪ್ ಯಾವುದು? ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು. ಕಾರ್ಬನ್-14. ಹಸಿರುಮನೆ ಪರಿಣಾಮದ ಮುಖ್ಯವಾಗಿ ಇದರಿಂದ ಕಾರಣವಾಗುತ್ತದೆ. ಇಲ್ಲಿ ಸ್ನೇಹಿತರೆ ಇನ್ಫ್ರಾರೆಡ್ ರೇಸ್ ಅಂದರೆ ರಕ್ತಾತೀತ ವಿಕಿರಣ. ಆಪ್ಷನ್ 3 ಸರಿಯಾದ ಉತ್ತರ. 27ನೇ ಪ್ರಶ್ನೆ, ಒಂದು ನ್ಯೂಕ್ಲಿಯರ್ ಬಾಂಬ್ ಯಾವ ತತ್ವದ ಮೇಲೆ ಅವಲಂಬಿತವಾಗಿರುತ್ತದೆ? ಇಲ್ಲಿ ಅನಿಯಂತ್ರಿತ ಸರಪಳಿ ಪ್ರತಿಕ್ರಿಯೆ, ಅನ್ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಸರಿಯಾದ ಉತ್ತರ. 28ನೇ ಪ್ರಶ್ನೆ, LPG ಗ್ಯಾಸ್ ಸುಲಭವಾಗಿ ಗಮನಿಸಬಹುದಾದ ವಾಸನೆಗಳೆಲ್ಲ ಈ ಕಾರಣ ಯಾವುದಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಎಥೆನೆಥಿಯೋಲ್. ಇದಕ್ಕೆ ಇಥೈಲ್ ಮರ್ಕ್ಯಾಪ್ಟನ್ ಅಂತ ಕರೆಯುತ್ತಾರೆ. ಇಥೈಲ್ ಮರ್ಕ್ಯಾಪ್ಟನ್. ಆಪ್ಷನ್ 3 ಸರಿಯಾದ ಉತ್ತರ. ಕಡಲೆಯನ್ನು ನೀರಿನಲ್ಲಿ ನೆನೆಸಿದಾಗ ಅವುಗಳ ಪ್ರಮಾಣಕ್ಕಿಂತ 3 ಪಟ್ಟು ಊದಿಕೊಳ್ಳುತ್ತದೆ. ಇದರಲ್ಲಿ ಯಾವ ವಿದ್ಯಮಾನವನ್ನು ಕರೆಯಲಾಗಿದೆ? ಇದನ್ನು ಇಂಬಿಷನ್ ಅಂತ ಕರೆಯುತ್ತಾರೆ. ಇಂಬಿಬಿಷನ್. ಆಪ್ಷನ್ 4 ಸರಿಯಾದ ಉತ್ತರ. 30ನೇ ಪ್ರಶ್ನೆ, ಇದರಲ್ಲಿ ಯಾವುದು ಹಸಿರು ಮನೆ ಗ್ರೀನ್ ಹೌಸ್ ಅನಿಲವಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಸಾರಜನಕ ನೈಟ್ರೋಜನ್ ಇದು ಒಂದು ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ. ನೈಟ್ರೋಜನ್ ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ. ಆದ್ದರಿಂದ 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಸರಿಯಾದ ಉತ್ತರ. 31ನೇ ಪ್ರಶ್ನೆ, ಮಾನವನ ಕಿವಿಯ ಆಲಿಸುವಿಕೆಯ ಪ್ರಮಾಣ 20 ಹರ್ಟ್ಸ್ದಿಂದ 20 ಕಿಲೋ ಹರ್ಟ್ಸ್. ವೆರಿ ಸಿಂಪಲ್. ಆಪ್ಷನ್ 3 ಸರಿಯಾದ ಉತ್ತರ. 32ನೇ ಪ್ರಶ್ನೆ, ಈ ಕೆಳಗಿನ ಯಾವ ಘಟಕವು ಗೋಲ್ಡನ್ ರೈಸ್ನಲ್ಲಿ ಸಮೃದ್ಧವಾಗಿರುತ್ತದೆ? ಬೀಟಾ ಕೆರೋಟಿನ್ ಮತ್ತು ಫೆರಿಟಿನ್. ಆಪ್ಷನ್ 3 ಸರಿಯಾದ ಉತ್ತರ. 33ನೇ ಪ್ರಶ್ನೆ, ಕೆಳಗಿನ ಯಾವ ಬೆಳೆಯನ್ನು ತಳೀಯವಾಗಿ ಮಾರ್ಪಡಿಸಲಾಗಿದೆ? ಇವುಗಳಲ್ಲಿ ಎಲ್ಲವೂ ತಳೀಯವಾಗಿ ಮಾರ್ಪಡಿಸಲಾಗದಂಥ ಬೆಳೆಗಳಾಗಿವೆ. ನಂತರ 34ನೇ ಪ್ರಶ್ನೆ, DDT ಬಗ್ಗೆ ಕೇಳಿದರೆ ಸರಿಯಾದ ಆಯ್ಕೆಯನ್ನು ಆರಿಸಿ. ಇದು ಒಂದು ಕೊಳೆಯಲಾಗದ ಮಾಲಿನ್ಯಕರ ನಾನ್ ಬಯೋಡಿಗ್ರೇಡಬಲ್ ಪೊಲ್ಯೂಟೆಂಟ್. ಇದು ಆಪ್ಷನ್ 1 ಸರಿಯಾದ ಉತ್ತರ. 35ನೇ ಪ್ರಶ್ನೆಗೆ ಹೋಗೋಣ. ಈಗ 35ನೇ ಪ್ರಶ್ನೆ ಹೊಂದಿಸಿ ಬರೆಯಲು ಕೇಳಿದ್ದಾರೆ. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಸಾಫ್ಟ್ವೇರ್, ಇವು ಪಂಚತಂತ್ರ, ಭೂಮಿ, ಗವರ್ನೆನ್ಸ್ ಪ್ಲ್ಯಾಟ್ಫಾರ್ಮ್ ಇವೆಲ್ಲ ಇದರಲ್ಲಿ ಮ್ಯಾಚ್ ಮಾಡಿದರೆ ಇದಕ್ಕೆ ಸರಿಯಾದ ಉತ್ತರ. 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ
3, 4, 2, 1 ಸರಿಯಾದ ಉತ್ತರ. 36ನೇ ಪ್ರಶ್ನೆ, ಮಾನವ ಭ್ರೂಣದ ಕಾಂಡಕೋಶಗಳ ಅಬೀಜ ಸಂತಾನೋತ್ಪತ್ತಿಗೆ ಸಂಶೋಧನಾ ಪರವಾನಗಿಗಳನ್ನು ಒದಗಿಸಿದ ಮೊದಲ ದೇಶ ಯಾವುದು? ಗ್ರೇಟ್ ಬ್ರಿಟನ್. ಬ್ರಿಟನ್ ದೇಶ ಮೊದಲ ಲೈಸೆನ್ಸನ್ನು ಕೊಡಲಾಗಿದೆ. 37ನೇ ಪ್ರಶ್ನೆ, ಕರ್ನಾಟಕದಲ್ಲಿ KMF ಆರಂಭಿಸಿರುವ ಕ್ಷೀರ ಸಂಜೀವಿನಿ ಬಗ್ಗೆ ಸಂಬಂಧಿಸಿದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಎರಡು ಹೇಳಿಕೆ ಕೂಡ ಸರಿಯಾಗಿವೆ ಸ್ನೇಹಿತರೆ. ಆದ್ದರಿಂದ ಆಪ್ಷನ್ 2 A ಮತ್ತು B ಎರಡೂ ಕೂಡ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ, 1964ರ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಬಗ್ಗೆ ಕೇಳಿದ್ದಾರೆ. ಓಕೆ, ಅಲ್ಲಿ ಅಮೆಂಡ್ಮೆಂಟ್ ಮಾಡಿದರು. ಏನಂತ? ಫಾರ್ಮೌಸ್ ಸರ್ಕಾರವು ಕೃಷಿಕರ ನಿವಾಸಕ್ಕಾಗಿ ಅಥವಾ ಕೃಷಿ ಉಪಕರಣಗಳನ್ನು ಇಟ್ಟುಕೊಳ್ಳುವುದಕ್ಕಾಗಿ ನಿರ್ಮಿಸಿದ ತೋಟದ ಮನೆಯನ್ನು ರೈತರು ಮಾತ್ರ ಬಳಸಬೇಕು ಮತ್ತು ವಾಣಿಜ್ಯ ಚಟುವಟಿಕೆಗಾಗಿ ಯಾವುದೇ ವ್ಯಕ್ತಿಗೆ ಅಥವಾ ಏಜೆನ್ಸಿಗೆ ಗುತ್ತಿಗೆ ನೀಡಬಾರದೆಂದು ಕಠಿಣ ಷರತ್ತು ವಿಧಿಸಿತು. ಯಾವ ಒರಿಜಿನಲ್ ಅಮೆಂಡ್ಮೆಂಟ್ ಮಾಡಿ ಇದನ್ನು ಪರಿಚ್ಛೇದವನ್ನು ತಿದ್ದುಪಡಿಯೊಂದಿಗೆ ತರಲಾಯಿತು ಅಂತ ಕೇಳಿದ್ದಾರೆ. ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ 2015ರಲ್ಲಿ ರಾಜ್ಯ ಸರ್ಕಾರವು 1964ರ ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ಸೆಕ್ಷನ್ 95 ಅನ್ನು ತಿದ್ದುಪಡಿ ಮಾಡಿ ಈ ನಿಯಮವನ್ನು ಜಾರಿಗೆ ತರಲಾಗಿದೆ. ಆಪ್ಷನ್ 4 ಸರಿಯಾದ ಉತ್ತರ. 39ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಯಾವ ಕಾರ್ಯಕ್ರಮವು ಲಿಂಗ ಅನುಪಾತವನ್ನು ಹೆಚ್ಚಿಸುವ ಉದ್ದೇಶಕ್ಕಾಗಿ ಹೊಂದಿದೆ? ಭಾಗ್ಯಲಕ್ಷ್ಮಿ ಯೋಜನೆ. ಕರ್ನಾಟಕದಕ್ಕೆ ಇದ್ದಾರೆ, ಆದ್ದರಿಂದ ಕರ್ನಾಟಕದ ಯೋಜನೆ ಭಾಗ್ಯಲಕ್ಷ್ಮಿ. 40ನೇ ಪ್ರಶ್ನೆ, ಹಸಿರು ಆಹಾರ ಉದ್ಯಾನವನ ಲಿಮಿಟೆಡ್ ಅಭಿವೃದ್ಧಿಪಡಿಸೋರು ಇಲ್ಲಿ ಸ್ನೇಹಿತರೆ ಬೆಂಗಳೂರು ಕೂಡ ಹಾಗೂ ಬಾಗಲಕೋಟೆ ಎರಡರಲ್ಲಿ ಇದೆ. ಇಲ್ಲಿ ಆಪ್ಷನ್ A ಅಂತ ಈಗ ಕನ್ಸಿಡರ್ ಮಾಡೋಣ. ಮತ್ತು ಕೀ ಆನ್ಸರ್ ಬಂದ ತಕ್ಷಣ ಏನಂತ ನಾವು ಮತ್ತೊಮ್ಮೆ ಕ್ಲಾರಿಫೈ ಮಾಡ್ತೀವಿ. ಈ ಸದ್ಯದ ಮಟ್ಟಿಗೆ ಆಪ್ಷನ್ 1 ಸರಿಯಾದ ಉತ್ತರ ಆಗಿದೆ. ಕರ್ನಾಟಕ ಜಲಾನಯನ ಅಭಿವೃದ್ಧಿ ಯೋಜನೆ 2 ಸುಜಲ 3 ಯನ್ನು ಯಾರ ಹಣಕಾಸು ನೆರವಿನೊಂದಿಗೆ ಅನುಷ್ಠಾನಗೊಳಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಹಣಕಾಸು ನೆರವಿನೊಂದಿಗೆ ಅನುಷ್ಠಾನಗೊಳಿಸಲಾಗಿದೆ. 42ನೇ ಪ್ರಶ್ನೆ, ನೀತಿ ಆಯೋಗದ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ 42ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು B ಎರಡು. ನಂತರ 43ನೇ ಪ್ರಶ್ನೆ, ಜಿಲ್ಲಾ ಪರಿಷದನ್ನು ಯಾರು ವಿಸರ್ಜಿಸಬಹುದು? ಇಲ್ಲಿ ರಾಜ್ಯ ಸರ್ಕಾರ ಜಿಲ್ಲಾ ಪರಿಷದನ್ನು ವಿಸರ್ಜಿಸಬಹುದು. ಆಪ್ಷನ್ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಪಟ್ಟಿ 44ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಹೋಲಿಸಿ ಹೊಂದಾಣಿಕೆಯನ್ನು ಕೆಳಗೆ ನಾವು ಕೊಟ್ಟಿರುವ ಸಂಕೇತದೊಂದಿಗೆ ಆಯ್ಕೆ ಮಾಡಿ. ಇಲ್ಲಿ ಇನ್ಫ್ಲೇಷನ್ ಹಾಗೂ ಡಿಫ್ಲೇಷನ್, ಹಣ ಪ್ರಸರಣ, ಅಪಮೌಲ್ಯೀಕರಣ ಮತ್ತು ನೋಟ್ ಬ್ಯಾನ್ ಅದರ ಲಾಭ ಹಾಗೂ ನಷ್ಟವನ್ನು ಯಾರಿಗೆ ಅನುಭವಿಸೋದ್ರ ಬಗ್ಗೆ ಕೇಳಿದ್ದಾರೆ. ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಬಿ 1, 2, 4 and 3 ಆಪ್ಷನ್ ಬಿ ಸರಿಯಾದ ಉತ್ತರ. ದೆಹಲಿ ಘೋಷಣೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು, ದೆಹಲಿ ಘೋಷಣೆ ಬಗ್ಗೆ ಯಾವುದರ ಸಂಬಂಧಿಸಿದಂತ ಕೇಳಿದರೆ ಅಫ್ಘಾನಿಸ್ತಾನದ ಭದ್ರತಾ ಸಂವಾದದ ಬಗ್ಗೆ ಈ ದೆಹಲಿ ಘೋಷಣೆ ಸಂಬಂಧಿಸಿದೆ. 45ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ನಂತರ ಈ ಕೆಳಗಿನ ಜೋಡಿಗಳನ್ನು ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದರೆ ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ. 1, 2 ಮತ್ತು 3 ರಬ್ಬರ್ ಇದು ತಪ್ಪಾಗಿದೆ. ಹಳದಿ ಕ್ರಾಂತಿ ಎಣ್ಣೆ ಕಾಳುಗಳಿಗೆ ಸಂಬಂಧಿಸಿದ್ದು, ಆದ್ದರಿಂದ 4ನೇ ಹೇಳಿಕೆ ತಪ್ಪಾಗಿರೋ ಕಾರಣದಿಂದ ಆಪ್ಷನ್ 3 ಸರಿಯಾದ ಉತ್ತರ. 47ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿಲ್ಲ? ಇಲ್ಲಿ ಆಪ್ಷನ್ 4 ಗಮನಿಸಿದರೆ ಇದು ಏಪ್ರಿಲ್ 29 ಅಲ್ಲ, ಆದ್ದರಿಂದ ಆಪ್ಷನ್ 4 ತಪ್ಪಾಗಿರೋದಕ್ಕೆ ಯಾವುದು ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ಇದು ಏಪ್ರಿಲ್ 29 ಅಲ್ಲ, ಏಪ್ರಿಲ್ 24ರಂದು ನ್ಯಾಷನಲ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಡೇ ಅಂತ ಆಚರಿಸುತ್ತೇವೆ. 48ನೇ ಪ್ರಶ್ನೆ, ಅಸರ್ಷನ್ ಆ್ಯಂಡ್ ರೀಸನಿಂಗ್ ಹೇಳಿಕೆ ಮತ್ತು ಕಾರಣ. ಇಲ್ಲಿ 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಕೂಡ ಪ್ರತ್ಯೇಕವಾಗಿ ಸರಿಯಾಗಿವೆ ಹಾಗೂ ಎಗೆ ಸರಿಯಾದ ವಿವರಣೆ ಆರ್ ಆಗಿದೆ. ಆಪ್ಷನ್ 4 ಸರಿಯಾದ ಉತ್ತರ. 49ನೇ ಪ್ರಶ್ನೆ, ಇದರಲ್ಲಿ ಯಾವುದು ಕೆಳಗಿನವುಗಳಲ್ಲಿ ಯಾವುದೂ ಸರಿಯಾಗಿಲ್ಲ ಅಂತ ಕೇಳಿದರೆ ಇದಕ್ಕೆ ಸ್ನೇಹಿತರ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯ ತತ್ವ ನಿರ್ದೇಶನ ತತ್ವಗಳಲ್ಲಿ ಗ್ರಾಮ ಪಂಚಾಯತ್ ಬಗ್ಗೆ ರಚನೆಯನ್ನು ಒಳಗೊಂಡಿರೋದು ಅಂತ ಕೇಳಿದರೆ ಇದು ತಪ್ಪಾಗಿದೆ. ಆರ್ಟಿಕಲ್ 40 ವಿಲೇಜ್ ಪಂಚಾಯತ್ ಬಗ್ಗೆ ಮೆನ್ಷನ್ ಮಾಡುತ್ತದೆ.
ಆದ್ದರಿಂದ ಎರಡನೇ ಹೇಳಿಕೆ ತಪ್ಪಾಗಿರೋದ ಕಾರಣದಿಂದ ಈ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ ಆಪ್ಷನ್ 2. 50ನೇ ಪ್ರಶ್ನೆ, ಪಂಚಾಯಿತಿಗಳ ಹಣಕಾಸು ಪರಿಸ್ಥಿತಿಯನ್ನು ಪರಿಶೀಲಿಸಲು ರಾಜ್ಯ ಹಣಕಾಸು ಆಯೋಗವು ಒಂದು ರಾಜ್ಯದ ರಾಜ್ಯಪಾಲರು ಯಾವ ಉಪಬಂಧದ ಅಡಿಯಲ್ಲಿ ರಚಿಸುವರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 243I. ಇದು 1 ಆಗಿದ್ದರೆ ತಪ್ಪಾಗಿರುತ್ತದೆ. I ಆಗಿರೋದರಿಂದ 243I ಆರ್ಟಿಕಲ್ ಅನುಸಾರವಾಗಿ ಭಾರತ ಸಂವಿಧಾನ ಅನುಚ್ಛೇದ ಅನುಸಾರವಾಗಿದೆ. ಆಪ್ಷನ್ 2 ಸರಿಯಾದ ಉತ್ತರ. ಪಂಚಾಯತ್ ರಾಜ್ ಸಂಸ್ಥೆಗಳ ರಚನೆ ಅಧಿಕಾರ ಕಾರ್ಯಗಳನ್ನು ಅಧ್ಯಯನ ಮಾಡಲು ವಹಿಸಲಾದ ಕೆಳಗಿನ ಸಮಿತಿಗಳನ್ನು ಪರಿಗಣಿಸಿ ಹಾಗೂ ಇವರ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ಸಂತನಂ ಕಮಿಟಿ 1963, ಬಲವಂತರಾಯ್ ಕಮಿಟಿ 1957, ಅಶೋಕ್ ಮೆಹ್ತಾ ಕಮಿಟಿ 1977, ನಂತರ GVK ರಾವ್ ಕೊನೆಯದಾಗಿ 1985. ಆದ್ದರಿಂದ ಆಪ್ಷನ್ 2 ಸರಿಯಾದ ಉತ್ತರ. ಬಲವಂತರಾಯ್ ಕಮಿಟಿ ಎಲ್ಲರಿಗಿಂತ ಮೊದಲು 1957. ಓಕೆ, ಮೊನ್ನೆ ಪ್ರಶ್ನೆ 52ನೇ ಪ್ರಶ್ನೆ. ಈಗಾಗಲೇ ನಾನು 49ನೇ ಪ್ರಶ್ನೆ ಬಗ್ಗೆ ಹೇಳುವ ಹೊತ್ತಿಗೆ ಆರ್ಟಿಕಲ್ 40 ಬಗ್ಗೆ ಮೆನ್ಷನ್ ಮಾಡಿದೆ. ಇದಕ್ಕೆ ಸರಿಯಾದ ಉತ್ತರ 52ನೇ ಪ್ರಶ್ನೆ ಆರ್ಟಿಕಲ್ 40 ವಿಲೇಜ್ ಪಂಚಾಯತ್. ನಂತರ 53ನೇ ಪ್ರಶ್ನೆ ಇಫ್ಕೋ IFFCO ನ್ಯಾನೋ ಯೂರಿಯಾ ಬಗ್ಗೆ ಇವರು ಡೆವಲಪ್ ಮಾಡಿದ್ದ ಕಾರಣದಿಂದ ಈ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 53ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ABC ಸರಿಯಾದ ಉತ್ತರ. 54ನೇ ಪ್ರಶ್ನೆ, ಸಹಕಾರಿ ಸಂಸ್ಥೆಗಳ ಮೇಲಿನ ರಾಷ್ಟ್ರೀಯ ನೀತಿಯನ್ನು ಭಾರತ ಸರ್ಕಾರವು 2002ರಲ್ಲಿ ಘೋಷಿಸಿದ್ದು. ರಾಷ್ಟ್ರೀಯ ನೀತಿಯ ಮುಖ್ಯ ಧ್ಯೇಯವೆಂದರೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಪ್ರಿಯದರ್ಶಿನಿ ಯೋಜನೆಯ ಮುಖ್ಯ ಉದ್ದೇಶ. ಪ್ರಿಯದರ್ಶಿನಿ ಯೋಜನೆ ಕರ್ನಾಟಕ ಗೌರ್ಮೆಂಟ್ ತಂದಿದ್ದಂಥ ಪ್ರಿಯದರ್ಶಿನಿ ಯೋಜನೆಯ ಮುಖ್ಯ ಉದ್ದೇಶ ಆಪ್ಷನ್ ಡಿ. ಆಪ್ಷನ್ 4, ಮಹಿಳೆಯರನ್ನು ಸಹಕಾರ ಕ್ಷೇತ್ರದಲ್ಲಿ ಮುಖ್ಯವಾಹಿನಿಗೆ ತರುವುದು ಮುಖ್ಯ ಉದ್ದೇಶವಾಗಿದ್ದು. ಆಪ್ಷನ್ 4 ಸರಿಯಾದ ಉತ್ತರ. 56ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವಸತಿ ಯೋಜನೆಗಳು ಯಾವುದು? ಇವುಗಳಲ್ಲಿ ಎಲ್ಲವೂ ಕೂಡ ವಸತಿ ಯೋಜನೆಯಾಗಿವೆ. ಆದ್ದರಿಂದ ಆಪ್ಷನ್ 3 ಸರಿಯಾದ ಉತ್ತರ. ಸಹಕಾರಿ ಸಂಘದ ನೋಂದಣಿ ಮತ್ತು ಇತರೆ ಚಟುವಟಿಕೆಗಳನ್ನು ಯಾರು ನಿಯಂತ್ರಿಸುತ್ತಾರೆ? ಇಲ್ಲಿ RCS ರಿಜಿಸ್ಟ್ರಾರ್ ಕಂಟ್ರೋಲರ್ ಆಫ್ ಸ್ಟೇಟ್, ರಿಜಿಸ್ಟ್ರಾರ್ ಕೋಆಪರೇಟಿವ್ ಆಫ್ ಸ್ಟೇಟ್. ಓಕೆ, RCS. 57ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ನಂತರ 58ನೇ ಪ್ರಶ್ನೆ, BMRCL ವೆರಿ ಸಿಂಪಲ್, ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್. ಆಪ್ಷನ್ 1 ಸರಿಯಾದ ಉತ್ತರ. ಈ ಶ್ರಮ್ ಪೋರ್ಟಲ್ ಯಾರಿಗೆ ಸಂಬಂಧಿಸಿದ್ದು? ಅಸಂಘಟಿತ ಕಾರ್ಮಿಕರಿಗೆ. ನಂತರ ಕರ್ನಾಟಕ ಸರ್ಕಾರವು ಸ್ತ್ರೀ ಶಕ್ತಿ ಯೋಜನೆಯನ್ನು 2000ರಿಂದ 2001 ಟೈಮಲ್ಲಿ ಪ್ರಾರಂಭಿಸಿತ್ತು. ಸಿಲಿಕಾನ್ ಸಿಟಿ ವೆರಿ ಸಿಂಪಲ್, ಬೆಂಗಳೂರನ್ನು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ 68ನೇ ಪ್ರಶ್ನೆ, ರಿಟ್ ಬಗ್ಗೆ ಸಂಬಂಧಿಸಿದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಹೇಬಸ್ ಕಾರ್ಪಸ್. 63ನೇ ಪ್ರಶ್ನೆ, ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ ತಿದ್ದುಪಡಿ ಮಸೂದೆ 2020 ಸಂಸತ್ತು ಯಾವ ತಿದ್ದುಪಡಿ ಮಾಡುವ ಮೂಲಕ ಪಾಸ್ ಮಾಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 1 ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2010 ಅಮೆಂಡ್ಮೆಂಟ್ ಮಾಡಿ 2020 ತಿದ್ದುಪಡಿ ಮಸೂದೆ ಪಾಸ್ ಮಾಡಲಾಯಿತು. ನಂತರ 64ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಗ್ರಾಮ ಸಭೆಯ ಕಾರ್ಯವಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಗ್ರಾಮ ಸಭೆಯ ಕಾರ್ಯವಾಗಿರುತ್ತದೆ. ಆದರೆ ಇಲ್ಲಿ ಆಪ್ಷನ್ 4 ವ್ಯಾಜ್ಯಗಳನ್ನು ಮತ್ತು ಇತ್ಯರ್ಥಪಡಿಸಿ ಗ್ರಾಮೀಣ ಜನರಿಗೆ ನ್ಯಾಯ ಒದಗಿಸುವುದು ಗ್ರಾಮಸಭೆ ಕಾರ್ಯವಲ್ಲ ಅಂತ ನಮಗೆ ಅನಿಸುತ್ತೆ. ಆದ್ದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ. ಆಧುನಿಕ ಕಾನೂನು ಶಿಕ್ಷಣದ ಪಿತ ಯಾರು? ಇಲ್ಲಿ ಸರಿಯಾದ ಉತ್ತರ ಡಾಕ್ಟರ್ NR ಮಾಧವ್ ಮೆನನ್ ಅವರು ಆಧುನಿಕ ಕಾನೂನು ಶಿಕ್ಷಣದ ಫಾದರ್ ಅಂದರೆ ಪಿತ ಅಂತ ಕರೆಯುತ್ತಾರೆ. ಆಪ್ಷನ್ 1 ಸರಿಯಾದ ಉತ್ತರ. 66ನೇ ಪ್ರಶ್ನೆ, ದಶಗ್ರಾಮಿಣಿ ಎಂದರೇನು? ದಶಗ್ರಾಮಿಣಿ ಎಂದರೆ 10 ಗ್ರಾಮಗಳ ಮುಖ್ಯಸ್ಥರನ್ನು ದಶಗ್ರಾಮಿಣಿ ಅಂತ ಕರೆಯುತ್ತಾರೆ. ನೀತಿ ಆಯೋಗ ವಿಸ್ತರಿಸಿ ಬರೆಯಿರಿ. ವೆರಿ ಸಿಂಪಲ್, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಆಪ್ಷನ್ 1 ಸರಿಯಾದ ಉತ್ತರ. ಕೆಳಗಿನ ಯಾವ ಆರ್ಟಿಕಲ್
ಭಾರತೀಯ ಉಪರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿದೆ 66 ಆರ್ಟಿಕಲ್ ಆಪ್ಷನ್ 4 66 ಆರ್ಟಿಕಲ್ 66 ಸರಿಯಾದ ಉತ್ತರ. ನಂತರ 69ನೇ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನು ಯಾವುದರ ಕಮಿಟಿ ಮೂಲಕ ಶಿಫಾರಸಿನಂತೆ ಸಂವಿಧಾನಕ್ಕೆ ಸೇರಿಸಲಾಯಿತು? ಸ್ವರ್ಣ ಸಿಂಗ್ ಸಮಿತಿ. ಮಣಿಮೇಕಲೈ ಬರೆದವರು ಯಾರು? ಸತ್ತಾನರ್ ಅವರು ಮಣಿಮೇಕಲೈ, ಇದು ತಮಿಳ್ ಎಡಿಕ್ಟ್, ಇದು ಪುಸ್ತಕ, ಇದನ್ನು ಬರೆದವರು ಸತ್ತಾನರ್. ಕೆಳಗಿನ ಲೋಹಗಳಲ್ಲಿ ಯಾವುದನ್ನು ಶೇರ್ ಶಾ ತನ್ನ ಕರೆನ್ಸಿಗೆ ಬಳಸಲಿಲ್ಲ? ಬೆಳ್ಳಿ, ತಾಮ್ರ ಹಾಗೂ ಚಿನ್ನವನ್ನು ಬಳಸಿದ್ದಾನೆ. ಯಾವುದು ಬಳಸಿಲ್ಲ ಅಂತ ಕೇಳಿದರೆ ಆದ್ದರಿಂದ ಬ್ರಾಸ್, ಹಿತ್ತಾಳೆ. ಆಪ್ಷನ್ 3 ಸರಿಯಾದ ಉತ್ತರ. ನಂತರ 72ನೇ ಪ್ರಶ್ನೆ, ಅಲಾಯ್ ದರ್ವಾಜವನ್ನು ನಿರ್ಮಿಸಿದ ಸುಲ್ತಾನ? ಅಲಾವುದ್ದೀನ್ ಖಿಲ್ಜಿ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಯಾವ ವರ್ಷದಂದು ಜಾರಿಗೆ ತಂದಿದ್ದು? ಡೇಟ್ ಕೂಡ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 25 ಸೆಪ್ಟೆಂಬರ್ 2014. ನಂತರ 74ನೇ ಪ್ರಶ್ನೆ, ಮೊದಲ ಸಂಗಮ್ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಮೊದಲ ಸಂಗಮ್ ಅಧ್ಯಕ್ಷರು ಅಗಸ್ತ್ಯ. ರಿಯಲ್ ಇಂಡಿಯಾ ಲಿವ್ಸ್ ಇನ್ ಇಟ್ಸ್ ವಿಲೇಜಸ್ ಅಂತ ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿ ಅವರು. ಆಧುನಿಕ ಭಾರತ ಪುನರುಜ್ಜೀವನ ಪಿತಾಮಹ ಯಾರನ್ನು ಕರೆಯುತ್ತಾರೆ? ಡಾಕ್ಟರ್ ರಾಜಾರಾಮ್ ಮೋಹನ್ ರಾಯ್ ಅವರನ್ನು. ಗುರು ಅಂಗದರ ಶಿಷ್ಯ ಹಾಗೂ ಉತ್ತರಾಧಿಕಾರಿಯಾಗಿ ಇದ್ದವರು ಯಾರು? 77ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಮರದಾಸ್. ಗುರು ಅಮರದಾಸರವರು ಗುರು ಅಂಗದ್ ನಂತರ ಸಿಖ್ ಗುರುವಾಗಿ ಸ್ವೀಕಾರ ಮಾಡಿದ್ದರು. 78ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಮ್ಯಾಂಗ್ರೋವ್ ಫಾರೆಸ್ಟ್ ಬಗ್ಗೆ ಕೇಳಿದ್ದಾರೆ. ಇಲ್ಲಿ 78ನೇ ಪ್ರಶ್ನೆ ಆಪ್ಷನ್ ಸಿ, ಇವುಗಳಲ್ಲಿ ಎಲ್ಲವೂ ಕೂಡ ಸರಿಯಾಗಿವೆ. ನಂತರ 79ನೇ ಪ್ರಶ್ನೆ, ಇಲ್ಲಿ ಸ್ನೇಹಿತರೆ ಗಮನಿಸಿ, 1, 2, 3ನೇ ಹೇಳಿಕೆಗೂ ಕಂಪ್ಲೀಟ್ ಸರಿಯಾದ ಕಾರಣದಿಂದ ನಮಗೆ 4ನೇ ಹೇಳಿಕೆ ಬಗ್ಗೆ ಡೌಟ್ ಇದೆ. ಇಲ್ಲಿ 2 ಅಥವಾ 3 ಅಂತ ಕನ್ಸಿಡರ್ ಮಾಡೋಣ. ಈಗ 2 ಅಥವಾ 3 ಅಂತ ಕೀ ಆನ್ಸರ್ ಬಂದ ತಕ್ಷಣ ನಾವು ಕ್ಲಾರಿಫೈ ಮಾಡ್ತೇವೆ ಅದರ ಬಗ್ಗೆ. 79ನೇ ಪ್ರಶ್ನೆ, ಯಾವ ಅವಧಿಯಲ್ಲಿ ಲಕ್ಷಾಂತರ ಭಾರತೀಯರನ್ನು ಮಾರಿಷಿಯಸ್, ಕೆರಿಬಿಯನ್ ದ್ವೀಪಗಳಿಗೆ ಕಳಿಸಲಾಯಿತು? ವಸಾಹತುಶಾಹಿ ಕೊಲೋನಿಯಲ್ ಪೀರಿಯಡ್ ಟೈಮಲ್ಲಿ ಈ ಲಕ್ಷಾಂತರ ಭಾರತೀಯರನ್ನು ಮಾರಿಷಿಯಸ್ ಮತ್ತು ಕೆರಿಬಿಯನ್ ದ್ವೀಪಗಳಿಗೆ ಕಳಿಸಲಾಯಿತು. ಆಪ್ಷನ್ 2 ಸರಿಯಾದ ಉತ್ತರ. ಕನ್ನಡದ ಮೊದಲ ಸಿನಿಮಾ ವೆರಿ ಸಿಂಪಲ್, ಸತಿ ಸುಲೋಚನಾ. GK ರಿಲೇಟೆಡ್ ಕ್ವಶನ್. 81ನೇ ಪ್ರಶ್ನೆ, ಮೇಘ ಸ್ಫೋಟ ಕ್ಲೌಡ್ ಬರ್ಸ್ಟಿಂಗ್ ಕುರಿತು ಯಾವುದು ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸ್ನೇಹಿತರೆ ಆಪ್ಷನ್ ಯಾವುದು ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ 1 A, B ಮತ್ತು D ಸರಿಯಾದ ಕಾರಣದಿಂದ ಕೇವಲ C ತಪ್ಪಾಗಿದೆ. ಓಕೆ, C ಮಾತ್ರ ತಪ್ಪಾಗಿದೆ. 81ನೇ ಪ್ರಶ್ನೆ C ಮಾತ್ರ ತಪ್ಪಾಗಿದೆ. 82ನೇ ಪ್ರಶ್ನೆ, ಈ ಕೆಳಗಿನ ಭಾರತದ ಯಾವ ರಾಜ್ಯವು ರೆಡ್ಕ್ಲಿಫ್ ಗಡಿರೇಖೆಯನ್ನು ಹೊಂದಿರೋದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಹರಿಯಾಣ. ಭಾರತದಲ್ಲಿ ಡಿಸೆಂಬರ್ ತಿಂಗಳ ಅಂತ್ಯದಲ್ಲಿನ ಹವಾಮಾನ ಪರಿಸ್ಥಿತಿ ಕೆಳಕಂಡಿದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ 2 ಮಾತ್ರ. 1ನೇ ಹೇಳಿಕೆ ಇಂಟರ್ಚೇಂಜ್ ಆಗಿದೆ. ಉತ್ತರ ಭಾರತದಲ್ಲಿ ವಾಯುವಿನ ಒತ್ತಡ ಹೋಲಿಸಿದರೆ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿರುತ್ತೆ ಅಂತ ಕೇಳಿದರೆ ಇದು ತಪ್ಪು. ಉತ್ತರ ಭಾರತದಲ್ಲಿ ಹೆಚ್ಚಾಗಿರುತ್ತದೆ, ದಕ್ಷಿಣ ಭಾರತದಲ್ಲಿ ಕಡಿಮೆ ಆಗಿರ್ತದೆ ಡಿಸೆಂಬರ್ ನಂತರ. ಜೆಟ್ ಸ್ಟ್ರೀಮ್ ಎಂದರೆ ಏನು ಕೇಳಿದರೆ, ಜೆಟ್ ಸ್ಟ್ರೀಮ್ ಎಂದರೆ ಅತಿ ಎತ್ತರದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಬೀಸುವ ಬಲವಾದ ಗಾಳಿ. ಆಪ್ಷನ್ 1 ಸರಿಯಾದ ಉತ್ತರ. 85ನೇ ಪ್ರಶ್ನೆ, 2002ರಲ್ಲಿ ಸೂರ್ಯನನ್ನು ಕುರಿತು ಅಧ್ಯಯನ ಮಾಡಲು ಇಸ್ರೋ ಸೂರ್ಯನ ಕುರಿತಂತಾದ ಒಂದು ಯೋಜನೆ ಯಾವುದು? ಆದಿತ್ಯ L1 ಮಿಷನ್. 86ನೇ ಪ್ರಶ್ನೆ, ಇದು ಸೆನ್ಸಸ್ ರಿಲೇಟೆಡ್ ಒಂದು ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 1 C ಮತ್ತು D ಮಾತ್ರ ಸರಿಯಾದ ಉತ್ತರ. 86ನೇ ಪ್ರಶ್ನೆ ಆಪ್ಷನ್ 1 ಸರಿಯಾದ ಉತ್ತರ. 87ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A, ಆಪ್ಷನ್ 1 ಸರಿಯಾದ ಉತ್ತರ.
ಮುಂದಿನ ಪ್ರಶ್ನೆ 88ನೇ ಪ್ರಶ್ನೆ. ಹೈದರಾಬಾದ್ ಕರ್ನಾಟಕದ ಪ್ರದೇಶಕ್ಕಾಗಿ ಮಂಡಳಿಯನ್ನು ಸ್ಥಾಪಿಸಲಾಯಿತು. ಇದು ಒಂದು ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ. ಆಪ್ಷನ್ 3 ಸರಿಯಾದ ಉತ್ತರ. 89ನೇ ಪ್ರಶ್ನೆ. ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳು. 90ನೇ ಪ್ರಶ್ನೆ. ಯಾವ ನಗರದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು? ಯಾವ ನಗರದಲ್ಲಿ? ಇದಕ್ಕೆ ಸರಿಯಾದ ಉತ್ತರ ಹೈದರಾಬಾದ್ನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಸ್ಥಾಪಿಸಲಾಗಿದೆ. 91ನೇ ಪ್ರಶ್ನೆ. ಮಧ್ಯಕಾಲೀನ ಆರ್ಥಿಕ ಆಡಳಿತದಲ್ಲಿ ತಲೆಬಂಧದ ಸುಂಕ ಇಲ್ಲಿ ಮಾರುಕಟ್ಟೆಯ ಸರಕುಗಳಿಗೆ ತೆರಿಗೆ ಅಂತ ನಮಗೆ ಇನ್ನೂ ಡೌಟ್ ಇದೆ. ಇದು ಸದ್ಯದ ಮಟ್ಟಿಗೆ ಆಪ್ಷನ್ 4 ಅಂತ ಕನ್ಸಿಡರ್ ಮಾಡೋಣ. ಕೀ ಆನ್ಸರ್ ಬಂದ ತಕ್ಷಣ ನಾವು ಅದರ ಬಗ್ಗೆ ಕ್ಲಾರಿಫೈ ಮಾಡ್ತೇವೆ. ವನ್ಯ ಪ್ರಾಣಿಗಳ ರಕ್ಷಣೆ ಅಡಿಯಲ್ಲಿ ಯಾವ ಅಡಿಯಲ್ಲಿ ಯಾವ ಲಿಸ್ಟಲ್ಲಿ ಬರ್ತದೆ ಅಂತ ಕೇಳಿದರೆ ಇದು ಕನ್ಕರೆಂಟ್ ಲಿಸ್ಟ್, ಏಕಕಾಲಿಕ ಪಟ್ಟಿ. 93ನೇ ಪ್ರಶ್ನೆ. ಈ ಪೈಕಿ ಯಾವ ಆದಾಯ ವಿಭಾಗವು ಅತಿ ಹೆಚ್ಚು ಜಿಲ್ಲೆಯನ್ನು ಹೊಂದಿದೆ? 93ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಂಗಳೂರು. 94ನೇ ಪ್ರಶ್ನೆ. ಕರ್ನಾಟಕ ರಾಜ್ಯವನ್ನು ಎಷ್ಟು ಕಂದಾಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ? ಇಲ್ಲಿ ಸ್ನೇಹಿತರೆ 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆಪ್ಷನ್ 3 ಸರಿಯಾದ ಉತ್ತರ. 95ನೇ ಪ್ರಶ್ನೆ. ಈ ಕೆಳಗಿನ ಯಾವ ಜಿಲ್ಲೆಗಳು ಜಲಧಾರೆ ಯೋಜನೆಗೆ ಮೊದಲ ಹಂತದಲ್ಲಿ ಆಯ್ಕೆಯಾಗಿವೆ? ಇಲ್ಲಿ ಗ್ರೇಸ್ ಮಾರ್ಕ್ಸ್ ಇದಕ್ಕೆ ಕೊಡಬಹುದು ಸ್ನೇಹಿತರೆ. ಯಾಕಂದರೆ 4 ಜಿಲ್ಲೆಗಳು ಯಾವೆಂದರೆ ಮಂಡ್ಯ, ವಿಜಯಪುರ, ರಾಯಚೂರು ಹಾಗೂ ಕೋಲಾರ. ಕೊಪ್ಪಳ ಬರೋದಿಲ್ಲ. ಆದ್ದರಿಂದ ಗ್ರೇಸ್ ಅಂತ ನಮಗನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇವುಗಳಲ್ಲಿ ಯಾವುದು ಆತ್ಮನಿರ್ಭರ ಭಾರತ ಸ್ತಂಭವಲ್ಲ? ಇಲ್ಲಿ ಸ್ನೇಹಿತರೆ ಆತ್ಮನಿರ್ಭರ ಭಾರತದ ಪಿಲ್ಲರ್ ಟೋಟಲ್ 5 ಪಿಲ್ಲರ್ಗಳಿವೆ ಆತ್ಮನಿರ್ಭರ ಭಾರತದಲ್ಲಿ. ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳ್ತಾರೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಸಿ, ಪೂರೈಕೆ, ಸಪ್ಲೈ ಅಂತ ಕರೀತಾರೆ. ಪೂರೈಕೆ ಒಂದು ಆತ್ಮನಿರ್ಭರ ಭಾರತ ಸ್ತಂಭವಲ್ಲ. ಯಾವ 5 ಸ್ತಂಭ ಅಂದರೆ ಎಕನಾಮಿ, ಇನ್ಫ್ರಾಸ್ಟ್ರಕ್ಚರ್, ಸಿಸ್ಟಮ್, ಡೆಮೋಕ್ರಸಿ ಹಾಗೂ ಡಿಮಾಂಡ್ ಅಂತ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ಪ್ರಧಾನ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೈಸೂರು. ನಂತರ ಪ್ರೊಫೆಸರ್ ಗಾಡ್ಗಿಲ್ ಹಾಗೂ ಕಸ್ತೂರಿ ರಂಗನ್ ರಿಪೋರ್ಟ್ ಬಗ್ಗೆ ನಾವು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೇವೆ, ವೆಸ್ಟರ್ನ್ ಘಾಟ್ಸ್ ರಿಲೇಟೆಡು. ಇದಕ್ಕೆ ಸರಿಯಾದ ಉತ್ತರ ವೆಸ್ಟರ್ನ್ ಘಾಟ್ಸ್. ಪಶ್ಚಿಮ ಘಟ್ಟದ ಸಂರಕ್ಷಣೆ ಬಗ್ಗೆ ಈ ಕಮಿಟಿಯನ್ನು ಸ್ಥಾಪನೆ ಮಾಡಲಾಗಿದೆ. ನದಿಮುಖ ಪರಿಸರ ವ್ಯವಸ್ಥೆಯು ಡ್ಯಾಶ್ ಜಂಕ್ಷನಲ್ಲಿ ಕಂಡುಬರುತ್ತದೆ. ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ ಸಮುದ್ರ ಮತ್ತು ನೀರು, ಸಮುದ್ರ ಮತ್ತು ನದಿ. ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರವಾಗಿದೆ. ಈ ವಿಡಿಯೋ ಕನ್ನಡ ಮಾಧ್ಯಮದಲ್ಲಿದ್ದು ನಿಮಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಏನಾದರೂ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಕೂಡ ನೀವು ವೀಕ್ಷಿಸಬಹುದು. ಥ್ಯಾಂಕ್ ಯು ವೆರಿ ಮಚ್.